ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಹಾಲು ಚುನಾವಣೆ ಹಾಲಾಹಲವಾಯಿತೆ. ಕಾವೇರಿ ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯ ಈಕ್ವಾಲ್ಸ್ ಎಸ್ ಟಿ ಸೋಮಶೇಖರ್. ಏನಿದು ವಿಶೇಷವಾಗಿರ್ತಕ್ಕಂಥದ್ದು? ಹಾಲು ಚುನಾವಣೆ ಹಾಲಾಹಲವಾಯಿತೆ ಅಂದರೆ ಅರ್ಥ ಏನು ಅಂತ ಅನೇಕರು ಆಲೋಚನೆ ಮಾಡ್ತಾ ಇರ್ಬೋದು. ಬೆಂಗಳೂರು ಡೈರಿ ಸಂಬಂಧಪಟ್ಟ ಹಾಗೆ ಚುನಾವಣೆ ಇದೆ. ಇದೇ ತಿಂಗಳ 25ನೇ ತಾರೀಕು ಚುನಾವಣೆ ನಡೆಯುತ್ತೆ. ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗುವಂಥ ಅವಕಾಶಗಳಿದೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಗೆ ಈಗಾಗಲೇ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ಆಗ್ತಾ ಇದೆ. 127 ಮತದಾರರಿದ್ದಾರೆ. ಅಂದರೆ ಏನು ಹಾಲಿನ ಒಕ್ಕೂಟದ ಕೇಂದ್ರಗಳು ಅಥವಾ ಹಾಲು ಉತ್ಪಾದಕರ ಸಂಘಗಳು ಇದ್ದಾವೆ, ಅದು 127 ಸಂಘಗಳಿದ್ದಾವೆ. ಆ ಸಂಘಗಳಿಂದ ಒಬ್ಬೊಬ್ಬರು ಅಧ್ಯಕ್ಷರು ಮತವನ್ನು ಹಾಕಲಿಕ್ಕೆ ಅವಕಾಶ ಇದೆ. 127, ಅದರಲ್ಲಿ ಬಿಡದಿಯಿಂದ ಒಂದು 21 ಸೇರಿಕೊಂಡಿದೆ. ಒಟ್ಟಾರೆ 127 ಜನ ಮತವನ್ನು ಚಲಾಯಿಸಬೇಕು. 127 ಜನ ಮತವನ್ನು ಚಲಾಯಿಸೋದಕ್ಕೆ ಹಕ್ಕನ್ನು ಪಡೆದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಹಾಲಿನ ಹೆಸರಿನಲ್ಲಿ ಹಾಲಾಹಲವಾಗ್ತಾ ಇದೆಯಾ? ಏನು ಹಾಲಾಹಲ ಆಗುವಂಥದ್ದು? ಚುನಾವಣೆ ಆಗತ್ತೆ, ಯಾರೊಬ್ಬರು ಗೆದ್ದು ಬರ್ತಾರೆ ಎನ್ನುವಂಥ ಸಹಜವಾಗಿರ್ತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಘಟಾನುಘಟಿಗಳ ಇಬ್ಬರ ಮಧ್ಯದಲ್ಲಿನ ಬಿರುಸಿನ ರಾಜಕೀಯ ಚಟುವಟಿಕೆ ಇದಕ್ಕೆ ಅವಕಾಶವಾಗಿರ್ತಕ್ಕಂಥದ್ದು, ಕಾರಣವಾಗಿರ್ತಕ್ಕಂಥದ್ದು. ಯಶವಂತಪುರ ಕ್ಷೇತ್ರದ ಇಬ್ಬರು ಘಟಾನುಘಟಿ ನಾಯಕರುಗಳು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. 11ನೇ ತಾರೀಕು ನಾಳೆಯಿಂದ ನಾಮಪತ್ರ ಸಲ್ಲಿಕೆಗೆ ಆರಂಭವಾಗುತ್ತೆ. 25ನೇ ತಾರೀಕು ಚುನಾವಣೆ ಆಗುತ್ತೆ. ಬೆಂಗಳೂರು ಡೈರಿಯ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಕಾಲೇಜಿನೊಳಗೆ ಮತದಾನದ ಕೇಂದ್ರ ಇರುತ್ತೆ. ಇದು ಒಂದು ಕಡೆಗಾದರೆ 3 ಜನ ಸ್ಪರ್ಧೆಗಳು ಸದ್ಯಕ್ಕೆ ಗೋಚರವಾಗ್ತಿದೆ ಅಂತ ಒಬ್ಬರದು ಇನ್ನೂ ಗ್ಯಾರಂಟಿ ಇಲ್ಲ. ಮತ್ತೊಂದೆಲ್ಲ ಇನ್ನೊಬ್ರು ಯಾರು ಇದ್ದಾರೆ ಅಂದರೂ ಕೂಡ ನೇರವಾಗಿರುವಂಥ ಸ್ಪರ್ಧೆ ಕಾವೇರಿ ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯ ಈಕ್ವಲ್ಸ್ ಎಸ್ ಟಿ ಸೋಮಶೇಖರ್. ಅರೆ, ಚುನಾವಣೆಗೆ ಹಾಲಿನ ಸಂಬಂಧಪಟ್ಟಂಥದ್ದು, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಪಟ್ಟಾಗೆ ಈಕ್ವಲ್ಸ್ ಯಾಕೆ ತರ್ತೀರಿ ಸ್ವಾಮಿ ಅಂತ ನೀವು ಅಂತ ಇರ್ಬೋದು. ಹಾಗಾಗಿದೆ. ಪ್ಲಸ್ ಮೈನಸ್ ಈಕ್ವಲ್ಸ್ ಇವೆಲ್ಲವೂ ಕೂಡ ಕೇವಲ ಮ್ಯಾಥಮೆಟಿಕ್ಸಲ್ಲಿ ಬರೋವಂಥದ್ದಲ್ಲ, ರಾಜಕೀಯದ ಮ್ಯಾಥಮೆಟಿಕ್ಸ್ನಲ್ಲೂ ಪ್ಲಸ್ಸು ಮೈನಸ್ಸು ಈಕ್ವಲ್ಸು ಬರಬೇಕು. ಬಂದಿದೆ, ಬರ್ತಾ ಇದೆ, ಬರಲೇಬೇಕು. ಹಾಗಾಗಿ ಕಾವೇರಿ ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯನವರ ಮಧ್ಯದೊಳಗೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಈಗಾಗಲೇ ಬಿರುಸಿನ ಚಟುವಟಿಕೆ ಆರಂಭವಾಗಿದೆ. ಡಿ ಹನುಮಂತಯ್ಯನವರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಿಯೂ ಕೂಡ ಇದ್ದಾರೆ. ಈ ಬಾರಿ ಮತ್ತೆ ಸ್ಪರ್ಧೆಗೆ ಈಗಾಗಲೇ ಅಖಾಡ ತಯಾರು ಮಾಡಿಕೊಂಡಿದ್ದಾರೆ. ಕಾವೇರಿ ಕೃಷ್ಣಪ್ಪನವರು ವೃತ್ತಿಪರ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ಪರ್ಧೆಗೆ ಇಳಿದಿದ್ದಾರೆ. ಇವರಿಬ್ಬರ ಮಧ್ಯದೊಳಗೆ ಏನಾಗುತ್ತೆ ಅನ್ನುವಂಥ ಒಂದು ಬಹುದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಹಾಲಿನ ಡೈರಿಯ ಚುನಾವಣೆಯಲ್ಲಿ ಕೇವಲ ಹಾಲು ಮಾತ್ರ ಬೆಳ್ಳಗಿರ್ತಾ ಇದೆಯೋ ವಿನಃ ಮನಸ್ಸುಗಳು ಬೆಳ್ಳಗಿಲ್ಲ. ಹಾಲು ಹಾಲಾಹಲವಾಗ್ತಾ ಇದೆ. ಹಾಲು ಎಲ್ಲೋ ಒಂದಷ್ಟು ಕಡೆ ಮೊಸರನ್ನು ಹಾಕಿ ಹೆಪ್ಪು ಮಾಡಲಾಗಿದೆ. ಕೆಲವೊಂದು ಕಡೆ ಹಾಲು ಕೆಟ್ಟು ಹೋಗ್ತಾ ಇದೆ. ಈ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ಕೃಷ್ಣಪ್ಪನವರು ಎಸ್ ಟಿ ಸೋಮಶೇಖರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಹಕಾರ ಸಚಿವರು ಒಂದು ಹಂತದೊಳಗೆ ನೇರವಾಗಿ ಕಾವೇರಿ ಕೃಷ್ಣಪ್ಪನವರನ್ನ ಬೆಂಬಲಿಸ್ತಾ ಇದ್ದಾರೆ. ಹಾಗಾದರೆ ಡಿ ಹನುಮಂತಯ್ಯನವರು ಎಸ್ ಟಿ ಸೋಮಶೇಖರ್ಗೆ ಬೇಡವಾದರೆ, ಯಾವಾಗ ಬೇಡವಾದರು, ಯಾಕೆ ಬೇಡವಾದರು ಅನ್ನುವಂಥ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇದೆ. ಆ ಪ್ರಶ್ನೆ ಹನುಮಂತಯ್ಯನವ್ರನ್ನೂ ಅವರ ಬಂಧುಗಳನ್ನು ಕೂಡ ಕಾಡ್ತಾ ಇದೆ. ಕಾವೇರಿ ಕೃಷ್ಣಪ್ಪನವರನ್ನ ಆಯ್ಕೆ ಮಾಡಿ ಅಂತ ಈಗಾಗಲೇ ಅವರು ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ, ಉತ್ತಮವಾಗಿರ್ತಕ್ಕಂಥ ಅಭ್ಯರ್ಥಿ ಅಂತ ಹೇಳಿ ಅಂತ. ವೃತ್ತಿಪರ ನಿರ್ದೇಶಕರಾಗಿ ಈಗಾಗಲೇ ಸ್ವಂತ ಕಟ್ಟಡಗಳನ್ನು, ಮಾದರಿ ಕಟ್ಟಡಗಳನ್ನು ಸಂಘಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಕೆಂಗೇರಿ ಉಪನಗರದಲ್ಲಿ ಒಂದು ಕಚೇರಿಯನ್ನು ಮಾಡೋದ್ರ ಮೂಲಕವಾಗಿಯೂ ಕೂಡ ಜನಸಂಪರ್ಕಕ್ಕೆ, ನಿರ್ದೇಶಕ ಸಂಪರ್ಕಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಕಚೇರಿಗಳು ಇತ್ತು, ಕಚೇರಿಗಳ ಒಳಗೆ ಪೀಠೋಪಕರಣವೇ ಇರಲಿಲ್ಲ. ಆ ಪೀಠೋಪಕರಣಗಳನ್ನು ಕಾವೇರಿ ಕೃಷ್ಣಪ್ಪನವರು ತಮ್ಮ ಸ್ವಂತ ಹಣದಿಂದ ಒದಗಿಸಿಕೊಟ್ಟಿದ್ದಾರೆ. ಇಒಗಳಿಗೆ ಪ್ರಮೋಷನ್ ಸಿಕ್ಕಿರಲಿಲ್ಲ. ಆ ಪ್ರಮೋಷನ್ ಕೊಡಿಸುವಲ್ಲಿ ವೃತ್ತಿಪರ ನಿರ್ದೇಶಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಕಾವೇರಿ ಕೃಷ್ಣಪ್ಪನವರು ಅನ್ನುವಂಥದ್ದು ಒಂದು ಕಡೆಯ ಮಾತು.
ಇನ್ನೊಂದು ಕಡೆಗೆ ಡಿ ಹನುಮಂತಯ್ಯನವರು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಸಾಕಷ್ಟು ಅನುದಾನವನ್ನು ಕೊಡಿಸಿದ್ದಾರೆ, ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಅವರೂ ಕೂಡ ಒಂದು ಕೈ ಮೇಲೆ. 127 ಮತಗಳಿಗೆ ಇಬ್ಬರೂ ಕೈ ಮೇಲೆ ಮೇಲೆ ಮೇಲೆ. ಹಾಗಾದರೆ ಕೈ ಅಭ್ಯರ್ಥಿ ಯಾರು? ಅರೆ ಏನ್ರಿ ಇದು? ಒಂದು ಕಡೆಗೆ ಹಾಲಿನ ಚುನಾವಣೆ ಹಾಲಾಹಲ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಕಾವೇರಿ ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯ ಈಕ್ವಲ್ಸ್ ಎಸ್ ಟಿ ಸೋಮಶೇಖರ್ ಅಂತ ಹೇಳ್ತೀರಿ. ಇಬ್ಬರು ಕೇವಲ 127 ಮತಗಳಿಗೆ ಒಬ್ಬರು ಕೈ ಕೈ ಮೇಲು ಅಂತ ಹೇಳ್ತಾರೆ. ಹಾಗಾದ್ರೆ ಕೈ ಅಭ್ಯರ್ಥಿ ಯಾರು ಅಂತ ಕೇಳ್ತೀರಲ್ಲ. ಯಾವುದೇ ಚುನಾವಣೆಗಳಲ್ಲಿಯೂ ಕೂಡ ಪಕ್ಷದ ರಾಜಕೀಯ ಬರುತ್ತೆ ಇರುತ್ತೆ ಎನ್ನುವುದಕ್ಕೆ ಈ ಡೈರಿ ಚುನಾವಣೆಯೂ ಕಾರಣ. ಕಾವೇರಿ ಕೃಷ್ಣಪ್ಪನವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಎನ್ನುವಂಥದ್ದು ಸೋಮಶೇಖರ್ ಅವರ ಬೆಂಬಲ ಇದೆ ಎನ್ನುವಂಥದ್ದು. ಆಗ ಡಿ ಹನುಮಂತಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿ ಅಲ್ವಾ? ಕಾಂಗ್ರೆಸ್ನಲ್ಲಿ ಇಲ್ವಾ ಹನುಮಂತಯ್ಯನವರು? ಒಂಥರ ವಿಚಿತ್ರವಾಗಿರ್ತಕ್ಕಂಥ ಚಟುವಟಿಕೆಗಳು. ಹನುಮಂತಯ್ಯನವರ ಕೆಲ ಬೆಂಬಲಿಗರು ಹೇಳ್ತಾರೆ ಕಾವೇರಿ ಕೃಷ್ಣಪ್ಪನವರು ಪಕ್ಕಾ JDS ಕ್ಯಾಂಡಿಡೇಟು, ಸೋಮಶೇಖರ್ ಅವರ ಜೊತೆ ಇತ್ತೀಚೆಗೆ ಬಂದರು, ಸೋಮಶೇಖರ್ ಅವರ ಚುನಾವಣೆ ಒಳಗೆ ಅವರು ಏನನ್ನೂ ಸಹಕಾರ ಕೊಡಲಿಲ್ಲ ಸೋಮಶೇಖರ್ ಅವರಿಗೆ, ಕಾವೇರಿ ಕೃಷ್ಣಪ್ಪನವ್ರನ್ನ ಕೈ ಅಭ್ಯರ್ಥಿಯಾಗಿ ಇವರು ಬೆಂಬಲಿಸಕ್ಕೆ ಹೊರಟಿದ್ದಾರೆ ಸೋಮಶೇಖರ್ ಅವರು. ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಹನುಮಂತಯ್ಯನವರಿಗೆ ಈ ಬಾರಿ ಸುಮ್ಮನಿರಿ, ನಿಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಅಸ್ತು ಅಂತ ಹೇಳ್ತೀವಿ ಅಂಥೇಳಿ ಅಂತ ಗುತ್ತಿಗೆದಾರಾಗಿರ್ತಕ್ಕಂಥ ಸಹೋದರ ರಮೇಶ್ ಅವ್ರ ಮನೆಯಲ್ಲಿ ಚರ್ಚೆಯಾಗಿತ್ತು. ಹಾಗಾಗಿ ನೇರವಾಗಿ ಕೃಷ್ಣಪ್ಪನವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಇವರು ಅಂದವರು ಈಗ ಅನ್ನುತ್ತಿದ್ದಾರೆ ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬಂದು ಕೂತಿದೆ ಇಲ್ಲಿ. ಕೆಲವೊಬ್ರು ಹೇಳೋ ಪ್ರಕಾರ ಅಂತ ನಾವು ಹೊಂದಿಲ್ಲ, 127 ಮತದಾರರು ಮುಖಂಡರುಗಳನ್ನು ಒಟ್ಟಿಗೆ ಸೇರಿಸಿ ಅಭ್ಯರ್ಥಿ ಕುರಿತಂತೆ ಚರ್ಚೆಯನ್ನು ಮಾಡಿ ನಂತರದೊಳಗೆ ಅಭ್ಯರ್ಥಿ ಆಯ್ಕೆಯನ್ನು ಮಾಡಿ ಅಂತ ನಾವು ಹೇಳಿದ್ವಿ. ಆ ಕೆಲಸವನ್ನೇ ಮಾಡಿದ್ರೆ ನೇರವಾಗಿ ಕೃಷ್ಣಪ್ಪನವ್ರಿಗೆ ಸೋಮಶೇಖರ್ ಬೆಂಬಲಿಸ್ತಾ ಇರೋದು ಸರಿನಾ? ಹಾಗಾಗಿ ನಾವು ಆ ಕಾಡಕ್ಕೆ ಇಳಿತೇವೆ ಅಂತೇಳಿ ಹನುಮಂತಯ್ಯನವರ ಬೆಂಬಲಿಗರು ತೀರ್ಮಾನ ಮಾಡಿದ್ದಾರೆ ಅಂತ. ಕಾವೇರಿ ಕೃಷ್ಣಪ್ಪನವರ ಆತ್ಮೀಯರು ಅನೇಕರು ಹೇಳುವಂಥದ್ದು ರಮೇಶ್ ಅವರ ಮನೆಯಲ್ಲಿ ಆನಂದಸ್ವಾಮಿ ಅವರ ಸಹೋದರ ರಮೇಶು ಹನುಮಂತಯ್ಯ ಅವರ ಬೆಂಬಲಿಗರ ಜೊತೆಲಿ ಕೂಳ್ತು ಊಟವನ್ನು ಮಾಡಿ ನಿಮ್ಮ ಒಂದು ಬೇಡಿಕೆಯನ್ನು ಹನುಮಂತಯ್ಯವರು ಕೇಳಿದ್ದನ್ನು ಈಡೇರಿಸ್ತೇವೆ ನಾವು ಅಂತ ಹೇಳಾದ ಮೇಲೆ ಮತ್ತಿನ್ಯಾಕೆ ಸೇರಿಸಬೇಕು ಕೇಳಬೇಕು, ಅಲ್ಲಿಗೆ ಮುಗೀತಲ್ಲ ಚರ್ಚೆ ಆದಮೇಲೆ ಅನ್ನುವಂಥದ್ದು ಸೋಮಶೇಖರ್ ಅವರ ಮಾತು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಸೋಮಶೇಖರ್ ಅವರ ಹೇಳಿಕೆಯನ್ನು ಈ ಬಗ್ಗೆ ಪಡೆದಾದ ಮೇಲೆ ಮತ್ತೆ ಅದನ್ನು ಮುಂದುವರಿಸ್ತೇವೆ. ಹಾಗಾಗಿ ಕಾವೇರಿ ಕೃಷ್ಣಪ್ಪನವರು ಬೆಂಬಲಿಸ್ತಾ ಇದ್ದಾರೆ, ತಪ್ಪೇನಿದೆ. ಆಮೇಲೆ ಸಭೆಯನ್ನು ಯಾವಾಗ ಕರೆಯಬೇಕು? ಚುನಾವಣೆಯ ನೋಟಿಫಿಕೇಷನ್ ಆದಮೇಲೆ ಸಭೆಯನ್ನು ಕರೆದು ಎಲ್ಲರ ಬಳಿ ಚರ್ಚೆಯನ್ನು ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ದೇವೆ. ಸಭೆ ಕರೀತಾರೆ ಅವರು ಸೋಮಶೇಖರ್ ಅವರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆಗೆ ಕಾವೇರಿ ಕೃಷ್ಣಪ್ಪನವರು ನಾನು ಕೇವಲ ವೃತ್ತಿಪರ ನಿರ್ದೇಶಕನಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೇನೆ, ಸೋಮಶೇಖರ್ ಅವರ ಬೆಂಬಲ ನನಗಿದೆ, ಈಗಲೂ ಕೂಡ ನಾನು ಆಯ್ಕೆ ಆದ ಮೇಲೆ ಎಲ್ಲೆಲ್ಲಿ ಕಟ್ಟಡಗಳಿಲ್ಲ ಆ ಎಲ್ಲ ಕಡೆಗೂ ಕಟ್ಟಡವನ್ನು ಕೇವಲ 6-8 ತಿಂಗಳಲ್ಲಿ ಮುಗಿಸಿಕೊಡುವ ಜವಾಬ್ದಾರಿ ನನ್ನದು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ. ಡಿ ಹನುಮಂತಯ್ಯನ ಬೆಂಬಲಿಗರು ಅವರು ಮಾಡಿರೋ ಕೆಲಸ ಏನು ಮಾಡಿದ್ದಾರೆ ನೋಡಿ, ನಾವು ಮಾಡಿರೋ ಕೆಲಸ ಏನಾಗಿದೆ ನೋಡಿ. ಕೇವಲ ಅನುದಾನಗಳನ್ನೇ ತಡೆ ಹಿಡಿಸ್ತಾ ಇದ್ದರು ಇವರು. ಅನುದಾನವನ್ನು ಕೊಡಿಸ್ತಂಥವ್ರು ಹನುಮಂತಯ್ಯನವರು, ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವ್ರು ಹನುಮಂತಯ್ಯನವರು. ನಮಗೆ ZP ಬೇಡ ಈ ಬಾರಿ ಅಂತಲೂ ಕೂಡ ಹೇಳಿದ್ದೇವೆ. ಹಾಗಾಗಿ ನಮ್ಮ ಸಾಧನೆಯ ಮುಂದೆ ಅವರದೇನೂ ಅಲ್ಲ ಅನ್ನುತ್ತಾ ಹೇಳಿ ಹನುಮಂತಯ್ಯನವರು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸೋಮಶೇಖರ್ ಅವರು ಏನು ಮಾಡ್ತಾರೆ ನೋಡಬೇಕು. ಎಲ್ಲೋ ಒಂದು ಕಡೆಗೆ ಹಾಲಿನ ಡೈರಿಯ ಚುನಾವಣೆ ಹಾಲಾಹಲವಾದರೂ ಕೂಡ ಸೋಮಶೇಖರ್ ಅವರಿಗೆ ಯಶಸ್ವಿಯಾದರೆ ಸಂತಸ, ಇಲ್ಲದೇ ಹೋದರೆ ಈಗ ಅನೇಕರು ಹೇಳ್ತಾ ಇರ್ತಕ್ಕಂಥದ್ದು ವ್ಯಾಪಾರ ಶುರುವಾಗಿ ಬಿಟ್ಟಿದೆ. ಅದೇನು ಮಾಡೋಕ್ಕಾಗಲ್ಲ. ಎಷ್ಟೇ ಸಾಧನೆ ಮಾಡಿದರೂ ಕೂಡ ಒಂದಷ್ಟು ಕೊಟ್ಟರೆ ಒಂದಷ್ಟು ಮತ, ಇಲ್ಲದಿದ್ದರೆ ನಮ್ಮ ಮತ ನಿಮಗಿಲ್ಲ ಹಿತ, ಇದು ಕಾಮನ್. ಹಾಗಾಗಿ ಕೋಟಿಗಟ್ಟಲೆ ಖರ್ಚಾಗಬಹುದಾದ ಚುನಾವಣೆ ಇದು ಎಂದು ಲೆಕ್ಕಾಚಾರಗಳು ನಡೆಯುತ್ತಿದೆ. ಒಂದು ಮತಕ್ಕಿಷ್ಟು ಆಗಬಹುದೇನೋ, ವ್ಯಾಪಾರಕ್ಕೆ ಬರಬಹುದೇನೋ, ವ್ಯಾಪಾರಕ್ಕೆ ಬಂದು ಬಿಡುತ್ತಾರೆ, ಎಚ್ಚರದಿಂದಿರಿ ಎನ್ನುವಂಥ ಎಚ್ಚರಿಕೆಯ ಮಾತುಗಳ ಮಧ್ಯದಲ್ಲಿಯೂ ಕೂಡ ಕಾವೇರಿ ಕೃಷ್ಣಪ್ಪನವರು ಸೋಮಶೇಖರ್ ಅವರ ಬೆಂಬಲ ನನಗಿದೆ. ಅಷ್ಟೇ ಅಲ್ಲ, ಸೋಮಶೇಖರ್ ಅವರು ನನ್ನ ಕಾರ್ಯವನ್ನು ನೋಡಿ, ನಾನು ರಾಜಕೀಯವಾಗಿ ಯಾವತ್ತೂ ಏನನ್ನೂ ಬಯಸಿಲ್ಲ,
24 ಗಂಟೆಗಳ ಕಾಲ ನಾನು ಸಾರ್ವಜನಿಕ ಸೇವೆಯಲ್ಲಿ ಅಂದಿನಿಂದಲೂ ಇದ್ದೆ, ಇಂದೂ ಇದ್ದೆ. ಕೇವಲ 2 ವರ್ಷಗಳಲ್ಲಿ ಸೋಮಶೇಖರ್ ಅವರು ನನ್ನ ಕಾರ್ಯವೈಖರಿಯನ್ನು ನೋಡಿ ನನ್ನನ್ನು ಕರೆಸಿಕೊಂಡು ಅವ್ರ ಜೊತೆಲಿ ಇಟ್ಕೊಂಡಿದ್ದಾರೆ ಕೆಲಸ ಮಾಡೋದಕ್ಕೆ. ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ನೀವು ಇರಬೇಕು ಅಂದರೆ ಬೇಕಾದಷ್ಟು ಜನ ಇದ್ದರೂ ಕೂಡ ನನ್ನನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರ ಅರ್ಥ ತಿಳಿದುಕೊಳ್ಳಬಹುದು ಎನ್ನುವ ಭಾವನೆ ಕಾವೇರಿ ಕೃಷ್ಣಪ್ಪನವ್ರದ್ದು. ಹನುಮಂತಯ್ಯನವರು ಇಷ್ಟು ದಿವಸ ಸೋಮಶೇಖರ್ ಅವರ ಜೊತೆಲಿ ನಾವು ಕೆಲಸ ಮಾಡಿದ್ದೇವೆ, ಈಗ ನಮ್ಮನ್ನು ದೂರ ಇಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಎಲ್ಲ ಚುನಾವಣೆಯಲ್ಲಿ ನಾವು ಬೇಕಾಗಿತ್ತು, ನಮ್ಮವರು ಅನೇಕರು ಕಷ್ಟಪಟ್ಟು ಖರ್ಚು ಮಾಡಿ ನಾವು ಅವ್ರ ಕೆಲಸವನ್ನು ಮಾಡಿದ್ದೇವೆ, ಈಗ ನಮ್ಮನ್ನು ದೂರ ಇಡ್ತಾ ಇದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ವಾದಗಳ ಮಧ್ಯದೊಳಗೆ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ನಿಗದಿಯಾದರೆ NDA ಅಭ್ಯರ್ಥಿ ಯಾರು? BJP JDS ಇಬ್ಬರೂ ಸೇರಿದ NDA ಅಭ್ಯರ್ಥಿ ಯಾರು? ಮುದ್ದಯ್ಯ ಎನ್ನುವರು ಚುನಾವಣೆಯ ಕಣಕ್ಕಿಳಿತಾರೆ ಅಂತ ಈಗಾಗಲೇ ನಿರ್ಧಾರವಾಗಿತ್ತು. ಆದರೆ ಮುದ್ದಯ್ಯನವರ ಬಳಿ ಹಣ ಇಲ್ಲದಿರುವುದರಿಂದ ಹನುಮಂತಯ್ಯನವರನ್ನ ನಮ್ಮ NDA ಅಭ್ಯರ್ಥಿಯನ್ನಾಗಿಸಿಕೊಂಡು ಬಿಡೋಣ ಅಂಥೇಳಿ ಮುದ್ದಯ್ಯನವರನ್ನು ಬೆಂಬಲಿಸಿದಂತಹ BJPಯ ಮುಖಂಡರು ಕಗ್ಲಿಪುರದ ಶಿವಕುಮಾರ್ ಅಂತೆ. ಅದೇ ರೀತಿಯೊಳಗೆ ಇನ್ನು ಉಳಿದಿರ್ತಕ್ಕಂಥ ಅನೇಕ ನಾಯಕರು, ಉತ್ರಿ ವೆಂಕಟಪ್ಪನವರು, ಇವರೆಲ್ಲರೂ ಕೂಡ ಬೇಡ, ಸೋಲೋದು ಬೇಡ, ದುಡ್ಡಿಲ್ಲ, ಹಾಗಾಗಿ ಹೇಗಿದ್ದರೂ ಸೋಮಶೇಖರ್ ಅವರು ಒಂದು ಅರ್ಥದೊಳಗೆ NDAಯನ್ನು ಬಿಟ್ಟಿದ್ದಾರೆ, ಒಂದು ಅರ್ಥದೊಳಗೆ ಹನುಮಂತಯ್ಯನವರು ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಅರ್ಥದಲ್ಲಿಯೂ ಕೂಡ, ಅರ್ಥ ಅಂತಂದರೆ ಎಲ್ಲ ಅರ್ಥದಲ್ಲಿಯೂ ಕೂಡ ಹನುಮಂತಯ್ಯನವರು NDA ಅಭ್ಯರ್ಥಿ ಯಾಕೆ ಮಾಡಬಾರದು ಅಂತ ಚಿಂತನೆಯನ್ನು ಮಾಡಿದ್ದಾರೆ. ನಾಮಪತ್ರ ಹಾಕುವಾಗ ನಾಮಪತ್ರ ವಾಪಸ್ ತೆಗೆದ ನಂತರ ಅಖಾಡದಲ್ಲಿ ಉಳಿಯುವವರು ಯಾರು ಕೈ ಅಭ್ಯರ್ಥಿ, ಯಾರು NDA ಅಭ್ಯರ್ಥಿ ಘೋಷಣೆಯಾಗತ್ತೆ. ಒಟ್ಟಿನೊಳಗೆ ಹಾಲು ಚುನಾವಣೆ ಹಲಹಲವಾಗ್ತಾ ಇದೆ. ಕಾವೇರಿ ಕೃಷ್ಣಪ್ಪ ವರ್ಸಸ್ ಡಿ ಹನುಮಂತಯ್ಯ ಈಕ್ವಲ್ಸ್ ST ಸೋಮಶೇಖರ್ ಯಾರು 25ನೇ ತಾರೀಕು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.